रामायण में रावण का हवा। महाभारत में दुर्योधन का हवा। मगर ये स्टेज में ये देवेगौड़ का हवा। हेलो चंदूलाल। ಓಕೆ ಓಕೆ ಹಾ ಸರಿ. ನಮ್ಮ ಗಂಧದ ಲೋಡಿನ ಜೊತೆ ಮುತ್ತು ರತ್ನಗಳು ತಲುಪಿದವೆ. ಹಾ ಹಾ ಸರಿ ಸರಿ ಓಕೆ. ಆಹನ ನಮ್ಮವರ ಕೈಗೆ ತಲುಪಿಸಿರೆ. ಓಕೆ ಓಕೆ. ಮತ್ತೆ ಮುಂದಿನ ವಾರ ಕಳಿಸ್ತೇನೆ. ಥ್ಯಾಂಕ್ ಯು. ಬಂಗ್ಲೆ ಭೀಮನ ಮರಣದ ನಂತರ ಒಂದೊಂದರಂತೆ ನನ್ನ ಸಕಲ ಕಾರ್ಯಗಳು ಸಫಲವಾಗಿ ಹಣದ ರಾಶಿ ಬೆಟ್ಟದೆತ್ತರ ಬೆಳೆಯ ಹತ್ತಿದೆ. ಮುಂದಿನ ವಾರದಲ್ಲಿ 10 ಫ್ಯಾಕ್ಟರಿಗಳ ಅಡಿಗಲು ಸಮಾರಂಭ ಮಾಡಿ ಸಮೂಹ ಸಂಸ್ಥೆಗಳ ಒಡೆಯ ನಾನಾಗಿ ಬಂಗ್ಲೆ ಭೀಮನೆಂಬ ಭೂನಾಗವನ ಓ ಜಯ ವೀರನಮ್ಮ ನೀರಿಗೆ ಎಸೆದು ಅವನ ಆಸ್ತಿ ನಾಳಿಗೆ ನನ್ನ ಕೈಸರೆ. ನಗಬೇಡ ಸೌಕಾರ ನಗಬೇಡ, ನಕ್ಕು ನರಕಕ್ಕೀಡಾಗಬೇಡ. ಗೊತ್ತು ಗುರಿ ಇಲ್ಲದೆ ನನ್ನ ಮನೆಗೆ ಬಂದ ದಿಢೀರನ ಬಂದಿರಲೇ ನೀ ಯಾರು? ಮೂರು ಬಿಟ್ಟು ಹಾದಿ ಬಿಟ್ಟವರ ಚಟ್ಟ ಕಟ್ಟಲು ಬಂದ ನಿನ್ನ ಪಾಲಿನ ಯಮನಿಗೆ ಯಮನಾಗಿ ಈ ಮೃತ್ಯುಂಜಯನಿಗೆ ಮರ್ಯಾದೆ ಇಲ್ಲದೆ ಮಾತನಾಡ್ತೀಯ? ಬಡ ಕುಲ್ಲಿಯೇ, ನಿನಗೇನ ಮರ್ಯಾದೆ ಇಲ್ಲದೆ ಮಾತನಾಡುವ ನಿಮ್ಮಪ್ಪನಿಗೂ ಕೂಡ ಹೀಗೆ ಮಾತನಾಡುತ್ತೇನೆ. ಏನೋ ಸೌಕರ, ನಮ್ಮಣ್ಣನ ಮುಂದೆ ಹೇಳಿದ್ದೆ ನೀನು ನಾನು ನಿನ್ನ ತಂಗಿನ ರೇಪ್ ಮಾಡ್ಲಕ್ಕೆ ಹೋಗಿದ್ನೆ. ನಿಜ ಮಗಳು. ಲೇ ಬಡ ನಾಯಿ ಕಾಂತಿವೀರ, ರೇಪ್ ಮಾಡಿದ ಮತ್ತಿನ್ನೇನು? ನನ್ನ ತಂಗಿಯನ್ನು ಒಪ್ಪಿದ ಕ್ಷಣದಲ್ಲಿ ನಿನ್ನ ತೆಗೆದ ಭಾವಚಿತ್ರ ಇನ್ನು ನನ್ನ ಕಣ್ಣ ಮುಂದೆ ನಿಂತಿದೆ. ಅದೆಲ್ಲ ಈಗ ನೆನಪಾದರೆ ನಿನ್ನನ್ನು ಜೀವಂತ ಸುಟ್ಟು ಹಾಕಬೇಕು ಮಗನೇ. ನಾನು ಅಷ್ಟೊಂದು ಸುಲಭ ಇಲ್ಲ ಗೌಡ. ಈ ಕ್ರಾಂತಿ ವೀರನ ಎದೆ ತಟ್ಟಲು ಒಮ್ಮೆ ಸೇಡಿಗಾಗಿ ಸಿಡದೆದ್ದು ಈ ಬಂಟ ಟಂಕ ಕಟ್ಟಿ ತನ್ನ ತೊಡೆ ತಟ್ಟಿದರೆ ಇಡೀ ನಿನ್ನ ದರ್ಪ ಕುಲವೇ ನಡೆಗೆ ಬಿಡುತ್ತೆ ಸೌಕರ. ಯಾವುದೇ ಒಂದು ಹುಚ್ಚ ನಾಯಿ ನಿನ್ನ ತಂಗಿನ ಕಚ್ಚಲು ಬಂದಾಗ ಮೊತ್ತ ಮರ ಇಲ್ಲದೆ ನಾವಳನ್ನು ರಕ್ಷಿಸಲು ಬಂದರೆ
ಆ ಲುಚ್ಚಾನ ಮಾತು ಕೇಳಿ ಈ ರೀತಿ ಸುಳ್ಳು ಹುಟ್ಟಿಸ್ತೀಯ ಹೇಳಿ ಇದೆಲ್ಲ ನೀ ಕಟ್ಟಿದ ದಂತಕತೆ ನನ್ನ ಮುಂದೆ ಹೇಳಬರಲೇ. ಅದೇ ಕೆಲಸ ನಿನ್ನ ಕಣ್ಣೆದುರಿಗೆ ನಿಜ ಮಾಡಿ ತೋರಿಸಿ ಬಿಡುತ್ತಾರೆ ಗೌಡ. ಗೌಡ್ರ ಕೊಡ್ಬ್ಯಾಡ್ರಿ ಮಾತ. ನೀವು ಮಾತು ಕೊಟ್ರ ಸತ್ನ ನಿಮ್ಮ ತಂಗಿ ಕರೆದ ಕಟ್ತಾನ್ರಿ ಅವ್ರ ಕೊರಳಿಗೆ ತಾಳಿನ. ಮುತ್ತಲಿಗ ಮುಟ್ಟದರೆ ತಪ್ಪಿದ ಆ ಕೈಗಳನ್ನೇ ಕತ್ತರಿಸುವ ಸೇಡು ನನ್ನಲ್ಲಿದೆ. ಸಿಡಿಲು ಗರ್ಭದಿಂದ ಪ್ರಳಯ ರುದ್ರನ ಕೊಟ್ಟಲೆ ಈ ಕ್ರಾಂತಿ ವೀರನ ಎದೆ ತಟ್ಟಿದರು ನಡುಗಲಾರದು ಈ ಕ್ರಾಂತಿ ವೀರನ ಗಂಡನೆ. ಗೌಡ ಆ ನಿನ್ನ ಅಹಂಕಾರ ಅಡಗಿಸಬೇಕೆಂದೇ ಬಂದಿದ್ದೇನೆ ಬಾಲ ಭೀಮನಾಗೆ. ಕ್ರಾಂತಿವೀರ, ನಿನ್ನಂತ ಬಲ ಅಡಗಿಸಬೇಕೆಂದ ಕುನ್ನಿಗಳನ್ನು ನನ್ನ ಮನೆಯಲ್ಲಿ ಬೇಟೆ ನಾಯಿಯಾಗಿ ಮಾಡಿಕೊಂಡು ಇಡುತ್ತಿದ್ದೇನಲೇ. ಎತ್ತರಿಂದ ಮಾತಾಡೋ ನಾಯಿ. ಲೇ ಗೌಡ, ನನ್ನ ಮನ ಮೆಚ್ಚಿ ಬರುವ ಮಂದಾರ ಪುಷ್ಪಕ್ಕೆ ನಾ ಚಂದಿರನಾಗಿ ಬಾಳು ಬೆಳಕು ಕೊಡದೆ ಹೋದರೆ ನನಗೆ ಸಂಡ ಅಂತ ಕರೀತಾರೆ ಈ ನಾಡಿನ ಜನ. ಆ ಗಂಡದೆ ನನ್ನಲ್ಲಿದೆಯೋ ಇಲ್ಲೋ ಈಗಲೇ ತಿಳಿಯಲು. ರಾಧಿಕಾ, ಏ ರಾಧಿಕಾ, ಇವರು ಹೇಳೋ ಮಾತು ನಿಜವಿದೆ ಅಣ್ಣ. ನೋಡು, ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನಿನ್ನ ಮರ್ಯಾದೆನ ಕಳೆದುಕೊಂಡ್ಕಿಂತ ನೋಡಮ್ಮ, ಇವ್ರು ಹೇಳುವುದನ್ನು ಕೇಳ್ಕೊ. ನಾನು ಇವರನ್ನ ಮನಸಾರಿ ಇಷ್ಟ ಪಡ್ತಾ ಇದ್ದೀನಿ. ನೀನ್ ಇದಕ್ಕೆ ಅಡ್ಡಿ ಬರಬೇಡಣ್ಣ. ನಿನ್ನನ್ನು ಈಗ ಜೀವದಿಂದ ಉಳಿಸಲಾರೆ. ಅಣ್ಣ, ನನ್ನ ಸುಟ್ಟು ಹಾಕಿದ್ರು ಸರಿ, ಆದ್ರೆ ಇವರನ್ನ ಮಾತ್ರ ನಾನು ಬಿಡೋದಿಲ್ಲ ಅಣ್ಣ, ನಾನು ಬಿಡೋದಿಲ್ಲ. ಬಾಯಿ ಮುಚ್ಚು ದಡ್ಡ ಹೆಣ್ಣೆ. ದೊಡ್ಡ ಜಮೀನ್ದಾರನ ತಂಗಿ ಎಂದು ಮಮತೆಯಿಂದ ಅಕ್ಕರಿಗಾಗಿ ನಾನು ಬೆಳೆಸಿದರೆ ನನಗೆ ಮರ್ಯಾದೆ ಇಲ್ಲದ ಮಾತನಾಡ್ತೀಯ ಪಾಪಿ. ನಾನು ಯಾರು ಗೊತ್ತೇ? ಹಳ್ಳಿಯಿಂದ ದಿಲ್ಲಿಯವರೆಗೂ ಇಂತಹ ರೌಡಿಗಳನ್ನು ಎಚ್ಚಿ ಕಚ್ಚಿ ಕಚ್ಚಿ ಸಾಯಿಸುವ ನರನಾಗರ ನಾನು. ದೇವೇಗೌಡ, ಬ್ಯಾಡಲೇ ನಿನ್ನಂತ ಎಡೆ ಎತ್ತಿ ಬರುವ ನರನಾಗರರನ್ನು ಹಿಡದೆತ್ತಿ ಆಕಾಶಕ್ಕೆ ಹಾರೆ ಗರಗರನೆ ತಿರುಗಿಸಿ ಒಗೆಯುವ ಗರುಡನಿದ್ದೇನೆ ದೇವೇಗೌಡ. ರೂಢಿಗಳು ನಗಕ್ಕೆ ಹೆಗಲು ಕೊಟ್ಟು ಸತ್ತ ಬದುಕುವ ನಾಮರ್ಥ ನಾನಲ್ಲ. ಈಗಲೇ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ತೇನೆ. ನಿನ್ನಲ್ಲಿ ಗಂಡು ಎಂಬ ಗಂಡಸ್ತನದ ಬೇರಿದ್ರೆ ಬೆಡೆಸೋ ಇದನ್ನ ನೋಡೋಣ. ಕ್ರಾಂತಿವೀರ, ದೇವೇಗೌಡ, ರಾಧಿಕಾ ಬಾಯ್ಲೆ. ಗೌಡ, ಕ್ರಾಂತಿವೀರ, ಮುಗಿಯುತ್ತಲೇ ನಿನ್ನ ಆಯಸ್ಸು. ನೆನಪಿನಲ್ಲಿಟ್ಟಿಕೋ, ಯಾವ ಹಣದ ಅಮಲಿನಿಂದ ಬಡವರನ್ನು ಗೋಳಾಡಿಸ್ತಾ ಇದ್ದೀಯೋ, ಯಾವ ಸಂಪತ್ತಿನಿಂದ ಮನುಷ್ಯರನ್ನು ಫಲಿಪಶುವಾಗಿ ಕಾಡ್ತಾ ಇದ್ದೀಯೋ, ಆ ಸಂಪತ್ತಿಗೆ ನನ್ನ ಸವಾಲ್. ಒಂದಿಲ್ಲ ಒಂದು ದಿನ ಅನ್ಯಾಯದ ಪರ ಹೊರ ಬಂದು ಅಯ್ಯೋ ನನ್ನ ಸ್ಥಿತಿ ಹೀಗಾಯ್ತಲ್ಲ ಅನ್ನುವಾಗೆ ನಾ ಮಾಡಲಿಲ್ಲ. ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ. ದೇವೇಗೌಡ, ಕ್ರಾಂತಿವೀರ, ಮುಗಿಯುತ್ತಲೇ ನಿನ್ನ ಆಯಸ್ಸು.
ಗೌಡ ತಡ್ರಿ, ನಿಮಗ ಬುದ್ಧಿನೇ ಇಲ್ಲ. ಆಗೋ ಕಲ್ಯಾಣ ಕಾರ್ಯಕ್ಕೆ ಅಡ್ಡಿ ಪಡಿಸೋದು ನಿಮ್ಮಂತ ಬುದ್ಧಿವಂತರ ಲಕ್ಷಣ ಅಲ್ರಿ. ಬರ್ರಿ ಇಲ್ಲಿ ಅಲ್ಲ ಹೇಳ್ತೇನೆ ನಿಮಗೆ. ಇಷ್ಟ ಇರ್ತದ್ರಿ ಗೌಡ್ರ ಅದ್ರಾಗ. ಇಲ್ಲ ಮುಖಾಲಿಕ ಇಲ್ಲ, ನನ್ನ ಈ ಕೋಪಕ್ಕೆ ಅಡ್ಡಿ ಬರಬೇಡ ನೀ. ಗೌಡ್ರ ಮಾತು ಕೆಟ್ಟ ಮ್ಯಾಗ ಮೌನಕ್ ಶರಣಾಗೋದ ಗೊತ್ತಿಲ್ಲನ್ರಿ ನಿಮ್ಗ? ಇದು ಕಲಿಯುಗ ರೀ, ಸಿಡಿಗದ್ದರ ಕ್ರಾಂತಿ ಯುಗ. ನನ್ನ ಮಾತು ಸ್ವಲ್ಪ ಕೇಳ್ರಿ. ಶರಣನ್ನದೆ ನಿನ್ನ ಕೆಟ್ಟ ಗುಣ ಉಪಯೋಗಿಸಿ ನನ್ನ ಸಂಗಾತಿಗೇನಾದರೂ ಇಲ್ಲದ ಅಪವಾದ ನೀಡಿ ಕಿರಕುಳ ನೀಡಿದರೆ ಆರಕ್ಷಣದಲ್ಲಿ ನಿನ್ನ ಮರಣ ಮಾನವೇ ಆಗದೆ ಖಂಡಿತ. ರಾಧಿಕಾ ಬಾಯಿನ ಹೋಗೋಣ. ಮುಖಾಲಿಕ, ನನ್ನನ್ನು ತಡೆದು ತಪ್ಪು ಮಾಡಿಬಿಟ್ಟೆ. ನಮಸ್ಕಾರ ಗೌಡ್ರಿ. ಬೆಂಕಿ ಹಾಕಲೇ ನಿನ್ನ ನಮಸ್ಕಾರಕ್ಕೆ. ಯಾಕೆ ಗೌಡ್ರಿ ಏನಾಯ್ತು? ಹೂರಾಯಿ, ಯಾವನಾದರೂ ನಿಮ್ಮ ಹಕ್ಕು ಚುಕ್ಕಿಗೆ ಭಂಗ ತಂದನ? ಇಲ್ಲ ನಿಮ್ಮ ಮೇಲೆ ಯಾವನಾದರೂ ಕೈ ಮಾಡಿದ್ದಾನ? ಹಾಗಾದರೆ ಬೇಗನೆ ಹೇಳಿ ನನಗೆ. ಹಾಗೇನಾದರೂ ಆ ಪಾಪಿಯನ್ನು ಚಂಡಾಡಿ ಬಿಡುತ್ತಾನೆ. ನೀನೀಗ ನನ್ನ ಪಕ್ಕದಲ್ಲಿ ನಿಂತಿದ್ದರೆ ನನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಇವತ್ತು. ಜಿತೇಂದ್ರ, ನೀ ಆಡಿದ ಮಾತೊಂದು ಪ್ರತಿಯೊಂದು ಕೃತಿಯಾಗದೆ ಹೋದರೆ ಆ ಕ್ರಾಂತಿವೀರ ನಮಗೆ ಬೇತಾಳವಾಗಿ ಬಿಡ್ತಾನೆ. ಅವನೆಂತ ಬೇತಾಳನಾದರೂ ಆ ಮಾಯ ಶಕ್ತಿಯನ್ನು ನುಂಗಿ ನೀರು ಕುಡಿಯುವ ಶಕ್ತಿ ನನ್ನಲ್ಲಿದೆ. ಅವನಿಗೆ ಯಾವ ಶಿಕ್ಷೆ ಕೊಡಲಿ? ಬೇಗನೆ ನನಗೆ ಅಪ್ಪಣೆ ಕೊಡಿ. ಮಾತು ಬಾರದೆ ಮೌನಕ್ಕೆ ಶರಣಾದ. ಗೌಡರು ಕೇಳಿದರೆ ಏನು ಪ್ರಯೋಜನವೇ ಇಲ್ಲ. ಗರ್ಜಿಸಿದ ಈ ಗೌಡರ ಎದುರಿಗೆ ಅವರ ತಂಗಿಗ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ. ಗಜರಾಜ, ಏನು ಹೇಳುತ್ತಿರುವೆ ನೀನು? ಇದನ್ನು ಆ ತಾಳ, ಈ ತಾಳ, ಸೂತಾಳ, ರಸತಾಳ, ಆ ತಾಳ ಭೂಲೋಕವೇ ಅಂಜಿ ನಡುಗುವಾಗ ಈ ಗೌಡರ ಗಂಭೀರತನಕ್ಕೆ ಮರ್ಯಾದೆ ಎಂಬ ಹೋಮವೇ. ಅವರು ಮರ್ಯಾದೆ ಎಂಬ ಹೋಮಕ್ಕೆ ಆ ಒಣದ ಚೂರೇ ಅವರ ಹೋಮಕ್ಕೆ ಬಂಗುತ್ತದೆ. ಅವನಿಗೆ ಯಾವ ಶಿಕ್ಷೆ ಕೊಡಲಿ? ಬೇಗನೆ ಹೇಳಿ. ಅಮ್ಮ, ಈಗ ನೀ ಏನು ಮಾಡೋದು ಬೇಡ. ಈಗ ಹೆಂಗೂ ನಾವು ರವಿಕಾಂತನ ಗ್ಯಾಂಗ ಹಿಡಿದವೆ. ಆ ಕಡ್ಲಿ ಕಡ್ಲಿ ಹುರಿಸಿದ್ರಾಯ್ತ, ಮುಳ್ಳಿನಿಂದ ಮುಳ್ಳು ತೆಗೆದು ಕೆಲಸ ಮಾಡೋಣ. ಹೌದು ಮುತಾಲಿಕ, ಹೌದು. ನಾವು ಆ ರವಿಕಾಂತನ ಜೊತೆ ಎಲ್ಲ ಕಳ್ಳ ವ್ಯವಹಾರಕ್ಕೂ ಕೈ ಜೋಡಿಸಿದ್ದೇವೆ. ಇದೊಂದು ವಿಷಯ ಅವನಿಗೆ ಹೇಳಿ ಅವನಿಂದಲೇ ಕತೆ ಮುಗಿಸಿಕೊಳ್ಳೋಣ. ನೋಡ್ರಿ ಗೌಡ್ರ, ನಾನು ಸುತ್ತಲೆ ಆ ರುದ್ರ ದೇವ್ರ ಇಲ್ಲಿಗೆ ಬಂತ ನೋಡ್ರಿ. ಅದ್ದೂರಿಂದ ಸ್ವಾಗತ ಮಾಡ್ರಿ ನಮ್ಮ ಈ ಪಾತ್ರ ಕೋಟಿ ಒಳಗೆ. ಏನು ಮಾಡುತ್ತಾ ಇದ್ದಾರೆ ಸರ್ಪಗಾವಲಿನ ದರ್ಪದ ಗೌಡರು? ಬನ್ನಿ ರವಿಕಾಂತ್, ಬನ್ನಿ. ನಿಮಗೆ ಸ್ವಾಗತ, ಸುಸ್ವಾಗತ. ಬನ್ನಿ ರವಿಕಾಂತ್, ಬನ್ನಿ. ರವಿಕಿರಣಕ್ಕೆ ಮುಗ್ಗೊಂದು ಅರಳಿ ಹೂವಾಗಿ ನಕ್ಕಂತೆ
ಗೌಡರ ಕೇಳಿದರೆ ಹೃದಯ ತುಂಬಿ ಎರಡಿದಂತಾಯ್ತು. ಬಂದು ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಈ ಕಾಡಿನ ಹುಲಿಗೆ ನಿಂತ ನೆಲವೇ ಸಿಂಹಾಸನ. ಬನ್ನಿ ಹುಲಿರಾಯ ಬನ್ನಿ. ಹುರದ ಹಾದಿಯನ್ನೇ ನೀವು ಬರುವ ದಾರಿ ಕೊಂಡು 7 ತೀರದಷ್ಟು ಸಂತೋಷವಾಯಿತು. ಹೌದ ಮೊದಲಿಕ್ ಹೌದ. ಇನ್ನ ಆ ಕ್ರಾಂತಿ ಹುಲಿ ಹಿಡಿಲಕ್ಕ ನಮಗೆ ಯಾವ ಬಲೆಯೋ ಬೇಕಾಗಿಲ್ಲ. ಆ ಕ್ರಾಂತಿ ಹುಲಿ ಏನು ಮಾಡಿದ್ದಾನೆ? ಎಲ್ಲವನ್ನು ಬಲ್ಲ ಈ ಮಲ್ಲ. ಈ ನಿಮ್ಮೆಲ್ಲರ ಮನದಲ್ಲಿ ತುಂಬಿಕೊಂಡಿರುವಾಗ ಎಂತ ಕಲ್ಯದ ವೀರ ಬಂದು ನಿಮಗಪ್ಪಳಿಸಿ ಸಪ್ಪಳಕ್ಕೊಪ್ಪಳಿಸುವ ರಣಕುಮಾರ ನಾನಿಲ್ಲಿದ್ದೇನೆ. ನೀವು ಅದ್ಯಾವ ಕಾರ್ಯ ಕೈಗೊಂಡಿದ್ದೀರಿ? ಅದು ಮರ್ಯಾದೆ ಎಂಬ ಮಾಲಲ್ಲಿ ಮೌನ ಮುರಿದಿದೆ ವೀರ. ಅಂದರೆ ಈ ದೇವೇಗೌಡನೆಂಬ ಪ್ರಾಧಿಕಾರದ ಗೋಡೆಗೆ ಸಿಡಿಲು ಬಡದ ಅಪ್ಪಳಿಸಿದೆ. ಹೌದು ವೀರ ಹೌದು. ಅದು ಅಪ್ಪಳಿಸಿದ ಸಪ್ಪಳಕ್ಕೆ ಗೌಡರ ಗಂಡು ದೇಹ ಎಂಬ ಬಂಡೆ ಒಡೆದು ಆ ಬಂಡೆ ಚೂರು ಚೂರಾಗಿ ಆ ಒಡೆದ ಸೂರ್ಯ ಅವರ ಮರ್ಯಾದೆ ಹೋಮಕ್ಕೆ ಬಾಯಿ ತೆರೆದು ನಿಂತಿದೆ. ಅದಕ್ಕರಿ ಅಪ್ಪ ಅವ್ರಿಗಿಂತ ಮೊದಲು ನೀವು ಒಂದು ಸಟ್ನ ಬಾಯಿ ತೆಗದ ಆ ನಮ್ಮ ವೈರಿ ರಕ್ತ ಗಟ 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 ಅಂತ ಕುಡಿದು ಬಿಟ್ರೆ ನಾವು ಪಟ 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 ಅಂತ ಪಟಾಕಿ ಹಚ್ಚಿ ಬಿಡ್ತೇವ್ರಿ. ಯಾರವಣ ನಿಮಗೆ ಎದುರಾದ ಕರಿನಾಗರ? ಅವನೇ ಅಂದು ನಿನಗೆ ಹೇಳಿದ ಅಕ್ರಾಂತಿ ವೀರ. ಏನು ಮಾಡ್ತಾರೆ ಕ್ರಾಂತಿ ವೀರ? 70 ಹೊಳ್ಳಿ ನಾಯಕನದಿಲ್ಲ ಖಬರಿಲ್ಲದೆ ಅವರ ತಂಗಿಗೆ ಕೊರಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿ ವೀರ. ತಂಗಿಯ ಕೊರಳಿಗೆ ತಾಳಿ ಕಟ್ಟಿದ ಕೈಯನ್ನು ಕತ್ತರಿಸೆ ಈ ಗೌಡನ ಮುಂದೆ ಒಗಿತೇನೆ. ಇವನು ಸರವೇಗದ ಸರದಾರನಾಗಿ ರಣರಂಗದ ಲೆಕ್ಕು ಕಾಲಿಟ್ಟಿರುವಾಗ ಅದ್ಯಾವ ಕುರಿ ಮರೆ ನನ್ನ ಎತ್ತಿದ ಕೈ ಕತ್ತು ತೆಗೆದು ಎಂದು ಕೆಳಗಿಳಿಯಲಾರದು. ಬನ್ನಿ ಹೋಗೋಣ. ಈ ರವಿಕಾಂತ್ ಬಂದ ಟೈಮ್ನಾಗ ಅವನು ಅದ್ದೂರಿಂದ ಸ್ವಾಗತ ಮಾಡ್ಯಾವ್ರಿ. ಇದಕ್ಕೊಂದು ಏನಾರ ಒಂದು ಬ್ಯೂಟಿ ಗರ್ಲ್ ತಂಬ ಮಾಡ್ಬಿಡ್ತಾಳ್ರಿ. ಬೇಗ ಕರಿಲಿ ಒಂದು ಬ್ಯೂಟಿ ಏನು. ಹಾ ಬ್ಯೂಟಿ ಗರ್ಲ್ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ.
ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದ ಈ ದಿನ ನಿಶಯ ನೆತ್ತಿಗೇರಿದ ಈ ದಿನ ನಿಶಯ ಪುಣ್ಯ ನಮ್ಮದ ಭಾಮಕ ದಿನವೋ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಕ್ಕಲಿ ಕಳೆದೋತೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಒಡೆಯು ನೀ ಗೋಲಿ ಬರವು ಕೆಟ್ಟಿರೋ ನಾಳೆಗೆ ಚಕವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ನನ್ನ ಬಾಟಲ್ಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಕ್ಕಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ಮುಥಲಿಕಾ ಇದಪ್ಪ ಅಂದ್ರೆ ಬ್ಯೂಟಿ ವೆರಿ ಗುಡ್ ಮೆಚ್ಚಿದಲೇ ನಿನ್ನ ಕೆಲಸಕ್ಕೆ ವೆರಿ ಗುಡ್ ನಡೆ ಹೋಗೋಣ